ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾಕಂದರೆ ನಮ್ಮ ಇಡೀ ಫ್ಯಾಮಿಲಿ ಸೇರಿಕೊಂಡು ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗಿರುವಂತಹ ಸುಂದರ ಕ್ಷಣಗಳಿವೆ. ನಮ್ಮ ಮನೆಯಿಂದ ಶುರುವಾಗಿ ಶ್ರೀನಿವಾಸನ ದರ್ಶನದವರೆಗಿನ ಪ್ರತಿಯೊಂದು ಸುಂದರ ಅನುಭವಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಹಾಗಾದರೆ ನಮ್ಮ ಪ್ರಯಾಣವನ್ನು ಶುರು ಮಾಡೋಣ ಬನ್ನಿ. ಅಂದು ರವಿವಾರ ಬೆಳಗಿನ ಜಾವ ನಾವು 3 ಗಂಟೆಗೆಲ್ಲ ಎದ್ದು ರೆಡಿ ಆಗಿದ್ವಿ. 4 ಗಂಟೆಗೆ ನಮ್ಮ ಮನೆಯಿಂದ ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಬೆಳಗಿನ ಸಮಯ ಆಗಿರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ವಿ. ಬ್ಯಾಗ್ಗಳು, ತಿಂಡಿ ತಿನಿಸುಗಳು. ನಮ್ಮ ಪ್ರಯಾಣ ಕೇವಲ 2 ದಿನದ್ದಾಗಿತ್ತು. ಅದರಿಂದ ನಮಗೆ ಏನೇನು ಬೇಕೋ ಅವೆಲ್ಲ ವಸ್ತುಗಳನ್ನ ನಾವು ತುಂಬಿಕೊಂಡು ಬೆಳಿಗ್ಗೆ 4 ಗಂಟೆಗೆ ಮನೆಯಿಂದ ಹೊರಟ್ವಿ. ನಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ ಅಂದರೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ನು. ನಾವು ಸಿದ್ದಾಪುರದಿಂದ ತಾಳಗುಪ್ಪದಿಂದ ಬೆಂಗಳೂರಿಂದ ತಿರುಪತಿಗೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವಿದು ದಿಢೀರ್ನೇ ಮಾಡಿರುವಂಥ ಪ್ಲ್ಯಾನ್ ಆಗಿತ್ತು. ಟ್ರೈನನ್ನೆಲ್ಲ ಬುಕ್ ಮಾಡ್ಕೊಂಡ್ವಿ. ಟ್ರೈನು ಸಿಕ್ತು. ನಾವು ನೆಕ್ಸ್ಟ್ ಡೇನೇ ಸಂಡೇ ನಾವು ಅರ್ಲಿ ಮಾರ್ನಿಂಗ್ ಬೇಗ ಹೊರಟು ನೆಕ್ಸ್ಟ್ ಡೇ ನೈಟ್ 11 ಗಂಟೆ ಟ್ರೈನಿಗೆ ವಾಪಸ್ ಬರುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೊರಟ್ವಿ. ಅದೇ ರೀತಿ ನಾವು ತಾಳಗುಪ್ಪ ರೈಲ್ವೆ ಸ್ಟೇಷನನ್ನು 4:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ರೈಲಿನಲ್ಲಿ ಹೋಗೋದಂದರೆ ಎಲ್ರಿಗೂ ಖುಷಿ, ಬಟ್ ನಮಗೂ ತುಂಬ ಖುಷಿಯಾಗಿತ್ತು. ಅದೇ ರೀತಿ ನಾವಿಲ್ಲಿ ತಾಳಗುಪ್ಪ ರೈಲ್ವೆ ಸ್ಟೇಷನನ್ನು ಅಂತೂ 4:15ಗೆ ಬಂದು ತಲುಪಿದ್ವಿ. ಇದು ನಮ್ಮ ಸಿದ್ದಾಪುರದ ಅಥವಾ ತಾಳಗುಪ್ಪ ರೈಲ್ವೆ ಸ್ಟೇಷನ್ನು. ನಾವು ರೈಲಿನ ಮೂಲಕ ಹೋಗೋದಾದರೆ ಇಲ್ಲೇ ಹೋಗಬೇಕಾಗತ್ತೆ. ಈ ರೀತಿ 4:15, 4:30ಕ್ಕೆ ನಾವಿಲ್ಲಿ ಬಂದು ರೀಚ್ ಆದ್ವಿ. ರೈಲಲ್ಲಿ ಬುಕ್ ಮಾಡ್ಕೊಂಡಿರುವಂತಹ ಜಾಗಗಳನ್ನೆಲ್ಲ ಸೀಟ್ಗಳನ್ನ ಹುಟ್ಕೊಂಡು ಅಲ್ಲಿ ಕೂತ್ಕೊಂಡ್ವಿ. ನಾವು ತುಂಬ ಬೇಗನೆ ಬಂದಿದ್ವಿ. ರೈಲ್ ಹೊರಡೋಕ್ಕಿಂತ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬೇಗನೆ ನಾವಿಲ್ಲಿ ಬಂದಿದ್ವಿ. ನಾವು ಅಲ್ಲಿರುವಂಥ ಜನ ತುಂಬ ಇದೆ. ಫಸ್ಟ್ ಇಲ್ಲಿ 4:35 ಗಂಟೆ ತೋರಿಸ್ತಾ ಇದೆ. ಇದೇ ಫಸ್ಟ್ ಹೊರಡುವಂಥ ಸ್ಟೇಷನ್ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆನೇ ಇದ್ದರು. ರೈಲಿನಲ್ಲಿ ಹೋಗ್ತಾ ದಾರಿಯ ಸುಂದರ ದೃಶ್ಯಗಳನ್ನ ನೋಡ್ತಾ ಅದನ್ನು ಸವಿಯುತ್ತಾ ತುಂಬ ಖುಷಿಯಾಗಿ ಅಂತ ಟೈಮನ್ನು ಕಂಡ್ವಿ. ಅದೇ ಇದು ಬೆಳಗಿನ ಜಾವ 7 ಗಂಟೆ ಅಷ್ಟೊತ್ತಿಗೆ ಸುಮಾರಿದಿಲ್ಲಿ ಬೆಳಗ್ಗೆ ಸೂರ್ಯೋದಯನ ನೋಡುವಂಥ ಸುಂದರ ಕ್ಷಣವನ್ನು ನಾವಿಲ್ಲಿ ನೋಡ್ಬೋದು. ಅದ್ರ ಮಧ್ಯೆ ಚಹಾ ಕಾಫಿ ಕುಡಿಯುತ್ತಾ ಫ್ಯಾಮಿಲಿ ಜೊತೆ ಹರಟೆ ಹೊಡೆಯುತ್ತಾ ಸಮಯ ಕಳೆದು ತುಂಬ ಖುಷಿಯಾಗಿತ್ತು. ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅದೇ ರೀತಿ ನಾವೆಲ್ಲಿ ಬೆಳಗಿನ ತಿಂಡಿಯನ್ನು ಬೇಗ ನಾವು ಮನೆಯಿಂದ 4 ಗಂಟೆಗೆ ಬಿಟ್ಟಿರೋದ್ರಿಂದ ಎಲ್ರಿಗೂ ಕೂಡ ಹಸಿವಾಗಿತ್ತು. ಅಲ್ಲೇ ತಂದಿರುವಂಥ ತಟ್ಟೆ ಇಡ್ಲಿಯನ್ನು ತಿಂದ್ವಿ. ಈ ರೀತಿ ಸುಮಾರು ಮಧ್ಯಾಹ್ನ 12 ಗಂಟೆಗೆ ನಾವು ಬೆಂಗಳೂರನ್ನು ತಲುಪಿದ್ವಿ. ಅಲ್ಲಿಂದ ಸ್ವಲ್ಪ ಫ್ರೆಶ್ ಆಗಿ ನಾವು ಮೊದಲೇ ಬುಕ್ ಮಾಡ್ಕೊಂಡಿರುವಂಥ ಕಾರ್ನಲ್ಲಿ 2 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ತಿರುಪತಿಯ ಕಡೆ ಪ್ರಯಾಣವನ್ನು ಶುರು ಮಾಡಿದ್ವಿ. ಬೆಂಗಳೂರು ನಗರದ ಟ್ರಾಫಿಕ್ ದಾಟಿ ಹೈವೇಗೆ ಬಂದ ನಂತರನೇ ಪ್ರಯಾಣ ಇನ್ನೂ ಸ್ವಲ್ಪ ನಮಗೆ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಟ್ರಾಫಿಕ್ ನಂತರ ಹೊರಗೆ ಬಂದ ಮೇಲೆ ಸ್ವಲ್ಪ ಖುಷಿ ಆಯಿತಿಲ್ಲ. ಟ್ರಾಫಿಕಲ್ಲಿ ತುಂಬ ಸ್ಲೋ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಅವರು ನಾವು ಮೊದಲೇ ಬುಕ್ ಮಾಡ್ಕೊಂಡಿರುವಂಥ ಕಾರವರು ಎಲ್ಲದನ್ನು ಗೈಡ್ ಮಾಡ್ತಾಯಿದ್ರು. ನೀವು ಹೀಗೆ ಹೋಗಿ ಅಲ್ಲಿಂದ ಹೀಗೆ ಹೋದರೆ ಇದಾಗುತ್ತೆ, ದರ್ಶನ ಚೆನ್ನಾಗಾಗತ್ತೆ, ನೀವು ಎಲ್ಲ ಸ್ಥಳಗಳ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾಯಿದ್ರು. ನಾವು ಊಟದ ಟೈಮ್ ಆಗಿರೋದ್ರಿಂದ ನಾವು ಬೆಳಗ್ಗೆ ಬೇಗನೆ ಎದ್ದು ಬಂದಿರೋದ್ರಿಂದ ನಾವು ಟ್ರೈನಲ್ಲೇ ತಿಂಡಿಯನ್ನು ತಿಂದಿರೋದ್ರಿಂದ ಊಟಕ್ಕೆ ತುಂಬ ಹಸಿವಾಗ್ತಾಯಿತ್ತು. ಅಲ್ಲೇ ಇದ್ದಂಥ A2B ಹೋಟೆಲ್ನಲ್ಲಿ ನಾವು ಫ್ರೆಶಪ್ ಆಗಿ ಸ್ವಲ್ಪ ಊಟವನ್ನು ಮಾಡಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೌತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲ ಕೂಡ ತುಂಬ ರುಚಿಯಾಗಿತ್ತು, ತುಂಬ ಅದ್ಭುತವಾಗಿತ್ತು. ನನಗಂತೂ ಈ A2B ಹೋಟೆಲ್ ನೆಕ್ಸ್ಟ್ ಏನಾದರೂ ನಾವು ಇಲ್ಲಿ ಹೋಗುವಂಥ ಪ್ರಸಂಗ ಬಂದರೆ ನಾನು ಇಲ್ಲೇ ಊಟಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು ಊಟ. ಅಥವಾ ನಮ್ಗೆ ಹಸಿವಾಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಊಟ ಅಂತೂ ತುಂಬ ಸೂಪರಾಗಿತ್ತು. ಎಲ್ಲದನ್ನು ಮೊಸರನ್ನ ಕೂಡ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿತ್ತು. ನಾವು ಇಲ್ಲೇ ಊಟ ಮಾಡಿಕೊಂಡು ತಿರುಪತಿ ಕಡೆ ನಾವು ಹೊರಟ್ವಿ. ನಮ್ಮ ಪ್ರಯಾಣ ಅಂತೂ ತುಂಬ ಚೆನ್ನಾಗಿತ್ತು. ಯಾರಿಗೂ ಕೂಡ ಏನೂ ತೊಂದರೆ ಆಗಿಲ್ಲ. ನಾವು ಟ್ರೈನಲ್ಲಿ ಬಂದಿರೋದ್ರಿಂದ ಆಯಾಸ ಕೂಡ ಅಷ್ಟೊಂದು ಆಗಿರಲಿಲ್ಲ. ತುಂಬ ಚೆನ್ನಾಗಿತ್ತು. ನಾವಿಲ್ಲೆಲ್ಲ ದಾರಿಯುದ್ದಕ್ಕೂ ಕಾಣುವಂತಹ ಹಸಿರು ಗುಡ್ಡಗಳಿರ್ಬೋದು, ಹಸಿರು ಇರ್ಬೋದು, ಈ ಸುಂದರ ರಸ್ತೆಗಳಿರ್ಬೋದು, ಅವನ್ನೆಲ್ಲ ನೋಡ್ತಾ ಸಾಕ್ತಾ ಇದ್ದು ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಮಧ್ಯೆ ಒಂದು ಕಡೆ ಟೀ ಕಾಫಿ ಕುಡಿದು ಸ್ವಲ್ಪ ವಾಕ್ ಮಾಡಿ ಮತ್ತೆ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ. ಅಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಸಂಜೆ ವೇಳೆಗೆ ತಿರುಪತಿಯನ್ನು ರೀಚ್ ಆಗುವಂಥದ್ದಿತ್ತು. ಮಧ್ಯ ಅಂತೂ
ತುಂಬ ಸುಂದರವಾದಂತಹ ಕ್ಷಣಗಳಿದ್ವು. ಮಾವಿನ ತೋಪುಗಳು ತುಂಬ ಜಾಸ್ತಿ ಇತ್ತು ಆ ಕಡೆ. ನಾವು ಮಳೆಗಾಲ ಆದರೂ ಕೂಡ ಅಲ್ಲಿ ಮಳೆ ಜಾಸ್ತಿ ಇರಲಿಲ್ಲ. ಬಟ್ ನಾವು ರಿಟರ್ನ್ ಬರ್ತಾ ಮಾತ್ರ ಮಳೆ ತುಂಬ ಚೆನ್ನಾಗಿತ್ತು. ನಾವಲ್ಲಿ ತಿರುಪತಿ ಅಲ್ಲೇ ಲಾಡ್ಜ್ ಬುಕ್ ಮಾಡ್ಕೊಂಡು ಅಲ್ಲಿಂದ ರೆಡಿ ಆಗೋ ಅವತ್ತೇ ನಾವು ದೇವರ ದರ್ಶನಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ತುಂಬ ಈ ದಾರಿಯುದ್ದಕ್ಕೂ ಕೂಡ ತುಂಬ ಬೆಟ್ಟ ಗುಡ್ಡಗಳು ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ನಮ್ಮ ವೆದರ್ಗೆ ಇಲ್ಲಿ ತುಂಬ ಡಿಫ್ರೆಂಟ್ ಅಂತ ಅನಿಸ್ತಾ ಇತ್ತು. ಬಟ್ ನಾವಂತೂ ಫುಲ್ ಈ ಜರ್ನಿಯನ್ನು ಎಂಜಾಯ್ ಮಾಡಿದ್ವಿ. ಇಷ್ಟು ದೂರ ಹೇಗಪ್ಪ ಅಂತ ಅಂದ್ಕೊಂಡು ನಾವು ಹೊರಡೋಕ್ಕಿಂತ ಮೊದಲು ಹಾಗೆ ಅಂದ್ಕೊಂಡಿತ್ತು. ಬಟ್ ಅಲ್ಲಿ ಹೋದ್ಮೇಲೆ ಟೈಮ್ ಹೇಗಾಯಿತು, ನಾವು ನೆಕ್ಸ್ಟ್ ಡೇನೇ ಅದು ಹೇಗೆ ಟೈಮ್ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಅದೇ ಮಧ್ಯೆ ನಾವು ಟೀ ಕಾಫಿಗೋಸ್ಕರ ಸ್ವಲ್ಪ ಗಾಡಿಯನ್ನು ನಿಲ್ಲಿಸ್ಬೇಕಾಯಿತು. ಅದೇ ನಂತರ ಅಲ್ಲೇ ಸ್ವಲ್ಪ ಹೊತ್ತು ವಾಕನ್ನು ಮಾಡಿ ನಾವು ಹಾಗೆ ತಿರುಪತಿ ಕಡೆ ಬಂದು ರೀಚ್ ಆದ್ವಿ. ಸಂಜೆ 7-7:30 ಅಷ್ಟೊತ್ತಿಗೆಲ್ಲ ನಾವು ತಿರುಪತಿಗೆ ಬಂದ್ವಿ. ಲಾಡ್ಜನ್ನು ಇದು ಮೊದಲೇ ಇರುವಂತಹ ಕೆಳ ತಿರುಪತಿ ಅಂತ ಹೇಳ್ತಾರೆ, ಇಲ್ಲಿ ನಾವು ನೋಡ್ಬೋದು ಗರುಡ ಸ್ತಂಭ. ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲೇ ನಾವು ಒಂದು ಲಾಡ್ಜನ್ನು ಬುಕ್ ಮಾಡ್ಕೊಂಡ್ವಿ ರೂಮ್ನಲ್ಲಿ. ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ನಂತರ ನಾವು ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿಯೇ ಅವತ್ತೇ ನಾವು ಅಲ್ಲೇ ಸ್ವಲ್ಪ ಅಲಂಕಾರನೆಲ್ಲ ಮಾಡಿಕೊಂಡು, ಅಂದರೆ ಅವತ್ತೇ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾವು ನೆಕ್ಸ್ಟ್ ಡೇ ಮನೆಗೆ ವಾಪಸ್ ಬರಬೇಕು ಅಂತ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ನಮ್ಮ ಗುರಿ ಅವತ್ತೇ ಹೋಗಿ ಅವತ್ತೇ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ಬರೋಣ. ನಾವೇನು ಅಂದ್ಕೊಂಡು ಹೋಗಿದ್ವೋ ಅದೇ ರೀತಿಯೇ ಆಯಿತು. ಬಟ್ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ನಮ್ಮ ಜೀವನದ ಈ ಒಂದು ಪ್ರಯಾಣ ಅಂತೂ ನನಗೆ ಯಾವಾಗಲೂ ನೆನಪಿರುವಂತಹ ಪ್ರಯಾಣ ಅಂತಲೇ ಹೇಳ್ಬೋದು. ಅದೇ ರೀತಿ ನಾವು ಅಲ್ಲೊಂದು ಲಾಡ್ಜ್ ಬುಕ್ ಮಾಡಿಕೊಂಡು ರೂಮ್ನಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಂತರ ನಾವಲ್ಲಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ತುಂಬ ಅಲಂಕಾರವನ್ನೇ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೊರಟ್ವಿ. ಮತ್ತು ಅಲ್ಲಿ ನಮ್ಮ ಬ್ಯಾಗ್ಗಳನ್ನೆಲ್ಲ ಚೆಕ್ಕಿಂಗ್ ಎಲ್ಲ ಇತ್ತು. ಇದಾದಮೇಲೆ ನಾವೆಲ್ಲರೂ ಕೂಡ ತಿರುಪತಿ ದರ್ಶನಕ್ಕೆ ಅಂದೇ ಸಾಯಂಕಾಲ 7:30ಗೆ ನಾವೇನು ಇಲ್ಲಿ ಹೊರಡೋಕ್ಕಿಂತ ಮೊದಲೇ ಅವತ್ತು ಸುಸ್ತಾಗಿರತ್ತೆ. ಅವತ್ತು ನಾವು ದೇವರ ದರ್ಶನ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ಯಾರಿಗೂ ಕೂಡ ನಮ್ಗೆ ಅಷ್ಟೊಂದು ಸುಸ್ತಾಗಿರಲಿಲ್ಲ. ನಾವು ಅವತ್ತೇ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ತಿರುಮಲ ಘಾಟ್ ಮೂಲಕ ದೇವರ ದರ್ಶನಕ್ಕೆ ಹೊರಟ್ವಿ. ನಾವು ಅಲಿಪಿರಿ ಬೆಟ್ಟದಿಂದ ಮೆಟ್ಟಿಲುಗಳ ಮೂಲಕ ದರ್ಶನ ಮಾಡುವಂತಹ ಭಾಗ್ಯ ನಮಗೆ ಸಿಕ್ಕಿಲ್ಲ. ಯಾಕಂದರೆ ನೆಕ್ಸ್ಟ್ ಟ್ರೈನ್ಗೆ ನಾವು ವಾಪಸ್ ಹೋಗಬೇಕಾಗಿರೋಂಥ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ರಾತ್ರಿ ಆದರೂ ಕೂಡ ಈ ತಿರುಮಲ ಘಾಟ್ ರಸ್ತೆಯಲ್ಲೇ ಹೋದ್ವಿ. ಆ ಘಾಟ್ ರಸ್ತೆಯಲ್ಲಿ ಹೋಗುವಾಗಂತೂ ಅದ್ಭುತವಾದಂತಹ ಅನುಭವ ಅಂತಲೇ ಹೇಳ್ಬೋದು. ಇದು ದೀಪವನ್ನು ಮಧ್ಯ ರೋಡಿನಲ್ಲಿ ಅಥವಾ ರೋಡಿನ ಸುತ್ತ ಅಕ್ಕಪಕ್ಕ ದೀಪವನ್ನು ಹಚ್ಚಿಟ್ಟಿರುವಂತಹ ರೇಡಿಯಂ ಇರ್ಬೋದು, ಅದ್ಭುತವಾಗಿತ್ತು. ಅದನ್ನು ನೋಡುವಂತಹ ದೃಶ್ಯನೇ ಅಷ್ಟು ತುಂಬ ಚೆನ್ನಾಗಿತ್ತು. ತಿರುಮಲ ಘಾಟ್ ರಸ್ತೆಯಲ್ಲಿ ಹೋಗುವಂಥ ಆ ಅನುಭವ, ಸಪ್ತಗಿರಿ ವಾಸನನ್ನು ನೋಡಬೇಕು ಅನ್ನೋ ತವಕ ನಮ್ಮೆಲ್ಲರ ಮನಸ್ಸಲ್ಲಿತ್ತು. ಆ ಒಂದು ಇದಂತೂ ತುಂಬ ಅದ್ಭುತವಾದಂತಹ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬೆಟ್ಟಗಳ ನಡುವೆ ಈ ತಿರುಮುವ ರಸ್ತೆಯಲ್ಲಿರ್ಬೋದು, ತಂಪಾದ ಗಾಳಿಯಲ್ಲಿರ್ಬೋದು, ಈ ಪ್ರಕೃತಿ ಸೌಂದರ್ಯವನ್ನು ರಸ್ತೆಯಲ್ಲಿ ಅಂತ ನೋಡುವಂತಹದ್ದು ಮತ್ತು ದೀಪಗಳಂತೆ ಹಚ್ಚಿಟ್ಟಿರುವಂತಹ ಆ ಒಂದು ರೇಡಿಯಂಗಳನ್ನ ನೋಡುವಂತಹ ಸೌಂದರ್ಯ ಮನಸ್ಸಿನಲ್ಲಿ ತುಂಬ ಸಂತೋಷವನ್ನು ಉಂಟು ಮಾಡ್ತು. ಅಂತೂ ಇಂತೂ ನಾವು ತಿರುಮಲವನ್ನು ತಲುಪಿದ ನಂತರ ನಮ್ಮ ಹರಕೆಯಂತೆ ನಾವಲ್ಲಿ ಕೂದಲನ್ನು ಸಮರ್ಪಣೆ ಮಾಡಿದ್ವಿ. ನಾವು ಮೊದಲನೇ ಹರಕೆ ಮಾಡ್ಕೊಂಡಿದ್ವಿ ನಮ್ಮ ಪಾಪುಗೆ ಕೂದಲನ್ನು ಅಲ್ಲಿ ಕೊಡಬೇಕು ಅಂಥೇಳಿ. ಅದೇ ರೀತಿ ನಮಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಕಾರ್ನವರು ತುಂಬ ಗೈಡ್ ಮಾಡಿದರು. ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ತುಂಬ ಸಜೆಸ್ಟ್ ಮಾಡಿದರು. ಯಾಕಂದರೆ ಅವರಿಗೆ ವಾರದಲ್ಲಿ 2-3 ಆದರೂ ತಿರುಪತಿಗೆ ಹೋಗುವಂಥ ಟ್ರಿಪ್ ಇದ್ದೇ ಇರುತ್ತೆ. ಅವರಿಗೆಲ್ಲ ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಆ ರೀತಿ ನಾವು ಕೂದಲನ್ನು ಸಮರ್ಪಣೆ ಮಾಡುವಾಗ ಅಲ್ಲಿ ಒಂದು ಜಾಗಕ್ಕೆ ಹೋದ್ವಿ. ಇದಕ್ಕೆ ಕಲ್ಯಾಣ ಕಟ್ಟ ಅಂತ ಕರೀತಾರೆ. ಈ ಕಲ್ಯಾಣ ಕಟ್ಟದಲ್ಲಿ ತುಂಬ ನಾವು ಬಂದಿರೋದು ರಾತ್ರಿ ಆಗಿರೋದ್ರಿಂದ ಎಲ್ಲ ಕೂಡ ಓಪನ್ ಆಗಿರಲಿಲ್ಲ. ಈ ಕಲ್ಯಾಣ ಕಟ್ಟದಲ್ಲಿ ನಮ್ಮ ಪಾಪುವಿನ ಕೂದಲನ್ನು ಮುಡಿಯನ್ನು ಕೊಟ್ಟು ಪುಷ್ಕರಿಣಿಯಲ್ಲಿ ಹೋಗಿ ಸ್ನಾನವನ್ನು ಮಾಡಿಸಿ ಅವನನ್ನು ಅಲ್ಲೇ ರೆಡಿ ಮಾಡಿಕೊಂಡು ಅಲ್ಲಿ ಆ ಕಲ್ಯಾಣ ಕಟ್ಟದಲ್ಲಿ ಹೋಗಿರುವಂತಹ ನೀಲಾದೇವಿಯ ಕಥೆ ಕೂಡ ನೆನಪಾಯಿತು. ಅದೇ ರೀತಿ ನಾವೆಲ್ಲ ಕೂಡ ರೆಡಿಯಾಗಿ ಪುಷ್ಕರಿಣಿ ಹತ್ರ ಹೋಗಿ ಅಲ್ಲಿ ಆದಮೇಲೆ ವರಾಹಸ್ವಾಮಿ ದರ್ಶನವನ್ನು ಮಾಡಬೇಕು ಅಂತ ಹೇಳಿದರು. ಅಲ್ಲಿ ವರಾಹಸ್ವಾಮಿಯ ದರ್ಶನಕ್ಕೂ ಕೂಡ ನಮ್ಮನ್ನ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ನಮಗೆ ಕುಬೇರ ಮತ್ತು ಶ್ರೀನಿವಾಸನ ಸಾಲಪತ್ರದ ಅಗ್ರಿಮೆಂಟ್ ನೆನಪಿಗಾಯಿತು. ಇದೆಲ್ಲ ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಅನ್ನಪ್ರಸಾದನಕ್ಕಾಗಿ ಭೋಜನಾಲಯ ಕಡೆ ಹೊರಟ್ವಿ. ಅಲ್ಲಿ ಫ್ರೀಯಾಗಿ ನಮ್ಗೆ ಊಟ ಇತ್ತು, ಅನ್ನಪ್ರಸಾದ ಇತ್ತು. ತುಂಬ ಅದ್ಭುತವಾಗಿತ್ತು ಊಟ ಅಂತೂ. ಎಷ್ಟು ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಹೋದರೂ ಕೂಡ ಫ್ರೀಯಾಗಿ ಊಟದ ಟೈಮಿಗೆ ಊಟ ಇರ್ಬೋದು, ಬೆಳಿಗ್ಗೆ ತಿಂಡಿ, ಮಧ್ಯೆ ಹಾಲು, ಈ ರೀತಿ ನಿಜವಾಗ್ಲೂ ಕೂಡ ಇದೊಂದು ಅದ್ಭುತವಾದಂತಹ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ನಾವು ಕ್ಯೂದಲ್ಲಿ ನಿಂತ್ಕೊಂಡ್ವಿ. ಒಂದು 10
10 ತಾಸಂತೂ ನಾವು ಕ್ಯೂದಲ್ಲಿ ನಿಂತಿದ್ವಿ. ಇದಾದಮೇಲೆ ದೇವರ ದಿವ್ಯ ದರ್ಶನ ನಮಗೆಲ್ಲರಿಗೂ ಸಿಕ್ತು. ನಾವಿಲ್ಲಿ ನೋಡ್ಬೋದು ಆ ಕ್ಷಣ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಆ ಶ್ರೀನಿವಾಸನ ಎದುರು ನಿಂತ ಆ ಕೆಲವೇ ಕ್ಷಣಗಳು ನಮ್ಮ ಜೀವನದ ಅತ್ಯಂತ ಅಮೂಲ್ಯ ಕ್ಷಣ ಅಂತಲೇ ಹೇಳ್ಬೋದು. ಆ ಕ್ಷಣದಲ್ಲಿ ಮನಸ್ಸಿನಲ್ಲಿಟ್ಟಂತಹ ಎಲ್ಲ ಬೇಡಿಕೆಗಳನ್ನ ಸ್ವಾಮಿಯ ಪಾದದಲ್ಲಿ ಇಟ್ಟು ನಮ್ಮ ಕುಟುಂಬದ ಆರೋಗ್ಯ ಇರ್ಬೋದು, ಎಲ್ರಿಗೂ ಸುಖ ಶಾಂತಿ ಎಲ್ಲರ ಒಳಿತಿಗಾಗಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಏನು ಅಂದರೆ ಸಡನ್ಲಿ ನಾವಲ್ಲಿ ನೆಕ್ಸ್ಟ್ ಡೇನೇ ಬರುವಂಥ ಪ್ಲ್ಯಾನ್ ಮಾಡಿರೋದ್ರಿಂದ ನಾವಲ್ಲೇ ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನ ನೋಡಿಕೊಂಡು ಹಾಗೆ ನಾವು ರಿಟರ್ನ್ ಹೊರಟ್ವಿ. ಬಟ್ ರಿಟರ್ನ್ ಬರೋ ದಿನ ತುಂಬ ಮಳೆ ಬರ್ತಾಯಿತ್ತು. ನಾವಿದು ತಿರುಮಲ ಘಾಟ ಇದು. ನಾವು ರಾತ್ರಿ ಹೋಗಿರೋದ್ರಿಂದ ಅಷ್ಟೊಂದು ಕಾಣ್ತಾ ಇರಲಿಲ್ಲ. ಇದು ಬೆಳಿಗ್ಗೆ ಮಧ್ಯಾಹ್ನದ ಟೈಮಲ್ಲಿ ನಾವಲ್ಲಿ ಮಧ್ಯಾಹ್ನ ಟೈಮಲ್ಲಿ ಅಲ್ಲಿಂದ ತಿರುಮಲದಿಂದ ತಿರುಪತಿ ಕಡೆ ಹೊರಟುವಾಗ ಈ ವ್ಯೂವನ್ನು ನೋಡ್ಬೋದು. ಎಷ್ಟು ಸುಂದರವಾದಂತಹ ಪ್ರದೇಶ ನಿಜವಾಗ್ಲೂ ಕೂಡ. ಆ ಟಾಪಲ್ಲಿ ಆ ಸಪ್ತಗಿರಿ ಅವುಗಳನ್ನೆಲ್ಲ ನೋಡೋದೇ ತುಂಬ ಖುಷಿಯಾದಂತ ಇರ್ಬೋದು. ಆ ದರ್ಶನದ ನಂತರ ಸ್ವಾಮಿಯೆಲ್ಲ ಪ್ರಸಾದ ಎಲ್ಲವನ್ನು ಪಡ್ಕೊಂಡು ಈ ಸುಂದರ ವಾತಾವರಣವನ್ನು ನಾವು ಸ್ವಲ್ಪ ಸಮಯ ಇದನ್ನು ಸವಿದ್ವಿ. ಇದೆಲ್ಲ ಆದಮೇಲೆ ತಿರುಪತಿಯನ್ನು ನಾವು ಸಮೀಪ ಬಂದ್ವಿ. ಅಲ್ಲೇ ಮೊದಲೇ ಬುಕ್ ಮಾಡಿರುವಂತಹ ಲಾಡ್ಜ್ಗೆ ಹೋಗಿ ಅಲ್ಲಿ ಮತ್ತೆ ಫ್ರೆಶಪ್ ಆಗಿ ನಾವು ನಮ್ಮ ಲಗೇಜ್ಗಳನ್ನೆಲ್ಲ ತುಂಬಿಕೊಂಡು ತಿರುಪತಿಯಲ್ಲಿಯೇ ಊಟವನ್ನು ಮುಗಿಸ್ಕೊಂಡು ನಾವು ಬೆಂಗಳೂರು ಹತ್ರ ಮನೆ ಮಾಡಿದ್ವಿ. ಆ ಒಂದು ನಿಜವಾಗ್ಲೂ ಆ ಪ್ರದೇಶ ಇದೆಲ್ಲ ಇಲ್ಲೇ ಕಾಲ್ನಡಿಗೆಯಲ್ಲಿ ಹೋಗುವಂಥ ಅಲಿಪಿರಿ ಬೆಟ್ಟ ಪಕ್ಕದಲ್ಲೇ ಇದೆ. ಇದು ಘಾಟ್ ರಸ್ತೆ, ಅಂದರೆ ವೆಹಿಕಲ್ ಮೂಲಕ ಹೋಗೋದು. ಇದ್ರ ಪಕ್ಕದಲ್ಲೇ 3500 ಮೆಟ್ಟಿಲುಗಳಿದೆ. ಪ್ರತಿಯೊಂದು 7 ಬೆಟ್ಟಗಳಿದೆ. ಪ್ರತಿಯೊಂದು ಬೆಟ್ಟಗಳಲ್ಲಿ ತನ್ನದೇ ಆದಂತಹ ಇತಿಹಾಸ ಇದೆ, ಕಥೆ ಇದೆ, ಅನೇಕ ನಂಬಿಕೆಗಳಿವೆ. ಆ ಬೆಟ್ಟದಿಂದ ಹೋಗುವಂಥ ಅಲ್ಲಿಂದ ಆ ಬೆಟ್ಟದ ಮುಖೇನ ನಾವೇನಾದರೂ ದರ್ಶನ ಮಾಡಿದರೆ ಇನ್ನೂ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ನಮಗೆ ಸಮಯದ ಭಾವದಿಂದ ಅಥವಾ ನಾವು ನೆಕ್ಸ್ಟ್ ಡೇ ಹೋಗಲೇಬೇಕು ಅನ್ನೋ ಕಾರಣದಿಂದ ನಮಗೆ ಅಲ್ಲಿ ಹೋಗುವಂತಹ ಭಾಗ್ಯ ಸಿಕ್ಕಿಲ್ಲ. ಬಟ್ ಇಷ್ಟಾದರೂ ನಮಗೆ ದೇವರ ಅವಕಾಶವನ್ನು ಮಾಡಿಕೊಟ್ಟ ಅನ್ನೋ ತುಂಬ ಖುಷಿ ವಿಚಾರ. ನನ್ನ ಜೀವನದಲ್ಲಿ ಈ ಒಂದು ಪ್ರಯಾಣ ನಿಜವಾಗ್ಲೂ ಕೂಡ ತುಂಬ ಖುಷಿ ಕೊಟ್ಟಂತಹ ಒಂದು ಅನುಭವ ಅಂತಲೇ ಹೇಳ್ತೀನಿ. ನಿಜಕ್ಕೂ ಆ ಶ್ರೀನಿವಾಸನ್ ನೋಡಿದ ಆ ಒಂದು ಕ್ಷಣ ಪಾಸಿಟಿವ್ ವೈಬ್ಸ್ ಇರ್ಬೋದು, ಆ ವೈಬ್ರೇಷನ್ ಇರ್ಬೋದು, ಅವೆಲ್ಲ ವಿವರಣೆಗೆ ನಿಲ್ಕದ್ದು ಅಂತಲೇ ಹೇಳ್ಬೋದು. ಈ ರೀತಿ ನಾವು ತಿರುಮಲದಿಂದ ತಿರುಪತಿ ಕಡೆ ಹೊರಟ್ವಿ. ಈ ಘಾಟ್ ರಸ್ತೆಯಲ್ಲಿ ನಾವು ರಾತ್ರಿ ಆಗಿರೋದ್ರಿಂದ ಇದೆಲ್ಲ ನಮಗೆ ಸರಿಯಾಗಿ ಗೋಚರ ಆಗಿರಲಿಲ್ಲ. ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ಅಲ್ಲಿಂದ ಹೊರಟಾಗ ಮೇನ್ ಟಾಫಲ್ಲಿ ನಾವು ಕೆಳಗಡೆ ತಿರುಪತಿ ಇಡೀ ಸಿಟಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಹೀಗೆ ನಾವು ತಿರುಮಲದಿಂದ ತಿರುಪತಿಗೆ ಬಂದು ಅಲ್ಲೇ ಸಮೀಪ ಇದ್ದ ಒಂದು ಹೋಟೆಲ್ನಲ್ಲಿ ಊಟವನ್ನು ಮಾಡಿಕೊಂಡು ನಾವು ತಿರುಪತಿಯಿಂದ ಬೆಂಗಳೂರು ಕಡೆ ಮುಖ ಮಾಡಿದ್ವಿ. ತಿರುಪತಿಯಿಂದ ಹೊರಟ್ವಿ. ಬೆಂಗಳೂರಿಗೆ ಬಂದು ಹೊರಡುವಾಗ ತುಂಬ ಮಳೆ ಇತ್ತು. ತುಂಬ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಅಲ್ಲಿ ತುಂಬ ಮಾವಿನ ಹಣ್ಣುಗಳು ತುಂಬ 20 ರೂಪಾಯಿ ಕೆಜಿಗೆಲ್ಲ ಸಿಗ್ತಾಯಿತ್ತು. ಸ್ವಲ್ಪ ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಿಕೊಂಡು ನಾವು ಬೆಂಗಳೂರು ಕಡೆ ಮುಖ ಮಾಡಿದ್ವಿ. ಬಟ್ ಅಲ್ಲಿಂದ 4 ಅವರ್ ಜರ್ನಿ ಆಗುತ್ತೆ ಅಂತ ಹೇಳಿದರು. ರಾತ್ರಿ ನಮ್ಮ ಟ್ರೈನು 11 ಗಂಟೆಗೆ ಇರೋದ್ರಿಂದ ನಾವು ಅಲ್ಲಿಂದ ಸ್ವಲ್ಪ ಬೇಗನೆ ಬರಬೇಕಾಯಿತು. ಆ ರೀತಿ ನಾವು ಅಲ್ಲಿ ಊಟಗಳನ್ನೆಲ್ಲ ಕಟ್ಸ್ಕೊಂಡು ಟ್ರೈನಲ್ಲೇ ಊಟ ಮಾಡುವಂಥ ಪ್ಲ್ಯಾನ್ ಮಾಡಿಕೊಂಡು ನಾವು ತಿರುಪತಿಯಿಂದ ಬೆಂಗಳೂರಿಗೆ ಬಂದು ತಲುಪಿದ್ವಿ. ಬೆಂಗಳೂರು ನಾವು ಟ್ರೈನಿಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಟ್ರೈನ್ ಬಂದಿತ್ತು. ನಾವಲ್ಲಿ ಇದನ್ನು ಬುಕ್ ಮಾಡ್ಕೊಂಡಿದ್ವಿ. ನಮ್ಮ ಸೀಟ್ಗಳನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಮನೆ ಕಡೆ ಮುಖ ಮಾಡಿದ್ವಿ. ಬೆಳಗಿನ ಜಾವ 7-7:30 ಅಷ್ಟೊತ್ತಿಗೆಲ್ಲ ನಾವು ಮನೆಯನ್ನು ಬಂದು ತಲುಪಿದ್ವಿ. ಈ ಸಂಪೂರ್ಣ ಪ್ರಯಾಣದಲ್ಲಿ ನಮ್ಮ ಕುಟುಂಬದ ಜೊತೆ ಕಳೆದಂತಹ ಪ್ರತಿಯೊಂದು ಕ್ಷಣವೂ ಕೂಡ ತುಂಬ ಅಮೂಲ್ಯವಾಗಿತ್ತು. ರೈಲು ಪ್ರಯಾಣ ಇರ್ಬೋದು, ಕಾರ್ ಜರ್ನಿ ಇರ್ಬೋದು, ದಾರಿಯುದ್ದಕ್ಕೂ ಸಿಗುವಂತಹ ಅಥವಾ ದಾರಿಯಲ್ಲಿನ ಊಟ ಇರ್ಬೋದು, ಟೀ ಬ್ರೇಕ್ ಇರ್ಬೋದು, ತಿರುಮಲದ ಭಕ್ತಿ ವಾತಾವರಣ ಇರ್ಬೋದು, ಕೂದಲು ಸಮರ್ಪಣೆ ಇರ್ಬೋದು, ಸ್ವಾಮಿ
ಸ್ವಾಮಿಯ ದರ್ಶನ ಇರ್ಬೋದು, ಇವೆಲ್ಲವೂ ನಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಮರೆಯಲಾಗದಂತಹ ಸುಂದರ ಕ್ಷಣ ಅಂತಲೇ ಹೇಳ್ಬೋದು. ಇಂತಹ ಸುಂದರ ಕ್ಷಣವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೂಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ವಿಡಿಯೋಸ್ಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನಾವು ಬೆಳಗಿನ ಜಾವ 7:30 ಅಷ್ಟೊತ್ತಿಗೆಲ್ಲ ಬಂದು ಬೆಂಗಳೂರಿಂದ ತಾಳಗುಪ್ಪಕ್ಕೆ ಬಂದು ರೀಚ್ ಆದ್ವಿ. ಅಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದರು, ನಮ್ಮ ಮನೆಯವರೆಗೆ ಅವರು ಡ್ರಾಪ್ ಮಾಡಿದರು. ಈ ರೀತಿ ನಮ್ಮ ತಿರುಪತಿಯ ತಿರುಮಲನ ದರ್ಶನ ಅಥವಾ ಪ್ರಯಾಣ ಈ ರೀತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ತಿರುಪತಿಯಿಂದ ಬಂದಾದ ನಂತರ ಯಾವ ರೀತಿ ಸತ್ಯನಾರಾಯಣ ವ್ರತವನ್ನು ಮಾಡಿದ್ದೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ.